ಸ್ನೇಹಿತರೆ, ಈ ಮಣ್ಣು ಮುಕ್ಕ ಹಾವಿದೆಯಲ್ಲ, ನಿಜವಾಗ್ಲೂ ಕೂಡ ನಿರುಪದ್ರವಿ. ಇದು ರೈತನ ಸ್ನೇಹಿತನೂ ಹೌದು. ಇದರ ಬಾಯಲ್ಲಿ ವಿಷನೂ ಇರಲ್ಲ. ಇಂಥ ಪಾಪದ ಜೀವಿಯನ್ನ ಡೀಲ್ ಹೆಸರಲ್ಲಿ, ಮೂಢನಂಬಿಕೆಯ ಹೆಸರಲ್ಲಿ ಯಾವ್ಯಾವ ರೀತಿಯೆಲ್ಲ ಶಿಕ್ಷಿಸ್ತಾರೆ ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಈ ಮಣ್ಣು ಮುಕ್ಕ ಹಾವು ತುಂಬಾ ನಾಚಿಕೆ ಸ್ವಭಾವದ ಜೀವಿ. ಇದು ಮಣ್ಣೊಳಗೆ ಅಡಗಿ ಕೂತು ಹುಳ ಹುಪ್ಪಟೆ ತಿಂದು ಬದುಕುತ್ತೆ. ಇಂಥ ರೈತ ಸ್ನೇಹಿ ಹಾವನ್ನ ಸ್ವಾರ್ಥಿಗಳು ಹಣ ಗಳಿಸೋ ಸಲುವಾಗಿ ತೂಕ ಹೆಚ್ಚಿಸಲು ಇದನ್ನ ನಾನಾ ರೀತಿ ಹಿಂಸಿಸುತ್ತಾರೆ. ಈ ಹಾವನ್ನ ಮಾರೋರು ಏನು ಮಾಡ್ತಾರೆ ಅಂದರೆ, ಹಾವಿನ ಬಾಯಿ ಒಳಗಡೆ ಸೈಕಲ್ದು ಬಾಲ್ಸ್ ಬರುತ್ತಲ್ಲ, ಅದನ್ನ ಗ್ರೀಸ್ ಒಳಗಡೆ ಹಾಕಿ ತುಂಬಿ 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 ಆ ವೆಯ್ಟ್ನ ಬರೆಸ್ತಾರೆ. ಜನಗಳೇ, ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾವ ಪ್ರಾಣಿ ಇಟ್ಕೊಳ್ಳೋದ್ರಿಂದ, ಯಾವ ಹಾವು ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅದೃಷ್ಟ ಬರೋದಿಲ್ಲ. ನಿಮ್ಮ ಅದೃಷ್ಟ ನಿಮ್ಮ ಕೆಲಸದ ಮೇಲೆ ನಿಂತಿದೆ. ನೀವು ಕೆಲಸ ಮಾಡಿ ನಿಮ್ಗೆ ಅದೃಷ್ಟ ಸಿಗುತ್ತೆ. ಈ ಪ್ರಾಣಿ ಇಟ್ಕೊಂಡು ಅದೃಷ್ಟ ಬರುತ್ತೆ, ಆ ಪ್ರಾಣಿ ಇದು ಇಟ್ಕೊಂಡು ಅದೃಷ್ಟ ಬರುತ್ತೆ, ಖಂಡಿತ ಸುಳ್ಳು. ಈ ರೀತಿ ಕಲ್ಲು ಬಾಲ್ ನುಂಗಿಸೋದ್ರಿಂದ ಹಾವಿನ ದೇಹದೊಳಗೆ ರಕ್ತಸ್ರಾವವಾಗಿ ಅದು ಸತ್ತೇ ಹೋಗುತ್ತೆ. ಇನ್ನು ಅದೃಷ್ಟ ತರುತ್ತೆ, ಹಣದ ಮಳೆ ಸುರಿಸುತ್ತೆ ಅಂತ ಇದಕ್ಕೆ ಪೂಜೆ ಮಾಡಿ ಹಿಂಸೆ ಕೊಡುವವರು ಇದ್ದಾರೆ. ಈ ರೀತಿ ಪರಿಪರಿಯಾಗಿ ಹಿಂಸೆಗೊಳಗಾಗೋ ಹಾವಿನ ಬಗ್ಗೆ ಜನಜಾಗೃತಿ ಮೂಡಿಸೋದು ಮತ್ತು ಮಣ್ಣು ಮುಕ್ಕ ಹಾವಿನ ಬಗ್ಗೆ ಜನರಿಗಿರೋ ಮೂಢನಂಬಿಕೆಯನ್ನ ತೊಲಗಿಸೋದು ನಮ್ಮ ಕರ್ತವ್ಯ ಅಂತ ಭಾವಿಸಿ ನಾವು ಆ ಗ್ಯಾಂಗ್ನ ಬೇಟೆಗೆ ಹೊರಟೆವು. ಮುಂಜಾನೆ 6 ಗಂಟೆ. 2 ತಲೆ ಡೀಲ್ಗೆ ನಮ್ಮ ತಂಡ ಮುಂಜಾನೆ 6 ಗಂಟೆಗೆ ರೆಡಿ ಆಯಿತು. ಮಾಲು ಕೊಡಲು ಒಂದು ಜಾಗ ಫಿಕ್ಸ್ ಮಾಡಿದ್ವಿ. ತಲೆದಿಂಬು ಕವರೊಳಗೆ ಪೈಪ್ ಒಂದನ್ನ ಇಟ್ಟು ಹಾವಿನ ರೀತಿ ಕಾಣುವಂತೆ ಮಾಡಿದ್ವಿ. ನಾವು ಆ ಕ್ಷಣಕ್ಕಾಗಿ ಕಾಯುತ್ತಲೇ ಇದ್ವಿ. ಈ ಖದೀಮರ ತಂಡ ನಮ್ಮನ್ನ ಕೊಂಚ ಹೊತ್ತು ಕಾಯಿಸಿತು. ಕೊನೆಗೆ 4 ಜನರ ಗ್ಯಾಂಗ್ ಮಾಲು ಪಡೆಯಲು ಬಂದೇ ಬಿಡ್ತು. ಅಲ್ಲಿ ಸ್ವಲ್ಪ ಹಣದ ಬಗ್ಗೆ ಚರ್ಚೆ ನಡೆಸಿದ್ವಿ. ಧೈರ್ಯವಾಗಲಿ, 1 ಅವರ್ ಈ ಕಡೆ ಹೆಚ್ಚು ಕಮ್ಮಿ ಆಗಿದ್ರು ಏನು ಮಾಡೋಕ್ಕಾಗಲ್ಲ. ಬೈಯರ್ ಸಿಗೋದು ಕಷ್ಟ, ಹೌದಲ್ವ? ಬೈಯರ್ನ ನಾವು ಜಾಸ್ತಿ ಕಂಡೀಷನ್ಗಳು ಹಾಕೋದು ಬೇಡ. ಎಲ್ಲ ಅವ್ರು ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ. ನಾವು ಕರೆಕ್ಟಾಗಿ ಇಲ್ಲಿ ನಾವು ಕಂಡೀಷನ್ ಹಾಕಿ ಅವ್ರ ಕಂಡೀಷನ್ ಹಾಕಿದ್ರೆ ವ್ಯವಹಾರ ಕೆಟ್ಟೋಗೋದು. ನೀವು ಧೈರ್ಯ ಅಂತೂ ನೀವು ಕಳ್ಕೊಬೇಡಿ. ಧೈರ್ಯ ಕಳ್ಕೊಂಡ್ರೆ ಅಲ್ಲಿ ತಪ್ಪಾಗೋದು. ಸರ್, ನಮ್ಗೇನು ಇಲ್ಲ ಅಂದ್ರೆ ನಾವು ಇನ್ನೊಂದು ಕಡೆ ಹೋಗಿ ಮಾಡ್ಕೊಂತೀವಿ. ಧೈರ್ಯ ಅಂದ್ರೆ ಏನು ಹೇಳಿ, ನಂಬಿಕೆ ಇರೋದಕ್ಕೆ ಬಂದು ಮಾಡ್ತಾ ಇರೋದು. ಇಲ್ಲ ಅಂದ್ರೆ ನಾವೇನಕ್ಕೆ ಬರ್ತೀವಿ ಹೇಳಿ? ಟೆನ್ಷನ್ ತಗೊಳ್ಳೋದು, ಆಮೇಲೆ ಜನನ ಹಾಕೊಳ್ಳೋದು ಅದೆಲ್ಲ ಮಾಡ್ಕೋಬೇಡಿ. ಇವಾಗ 6 ಜನ ಹೋಗಿ ನೋಡ್ಬೋದಾ? ಇಲ್ಲ ಹೇಗಾದ್ರೂ ಇಬ್ರು 3 ಜನ ರಂಜಿತ್ ಏನಾದ್ರು ಹೇಳಿದ್ರೆ ಏನೋ ತೋರಿಸ್ಬೇಕು, ನಾವು ಹೋಗ್ತಾ ಇದೀವಲ್ಲ, ಫಸ್ಟ್ ಇದನ್ನ ನೋಡ್ಲಿ. ಫಸ್ಟ್ ನಮಗೂ ತೋರಿಸ್ಬಿಟ್ರೆ ಬರುತ್ತೆ. ಫಸ್ಟ್ ನಮಗೆ ಆಗ್ಬೇಕಲ್ಲ ಕನ್ಫರ್ಮ್. ಟೆಸ್ಟಿಂಗ್ ನಾವು ಯಾರಿಗೇನು ತೋರಿಸದೇ ಇದ್ರೆ ನಾವು ಹಿಂಗೆ ಇರ್ಬೇಕಷ್ಟೇ. ಯಾರು ಒಬ್ರು ಧೈರ್ಯ ಮಾಡಿ ಮುಂದೆ ಬರ್ಬೇಕು. ಅವ್ರೇನಿಲ್ಲ, ನೀವು ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿದ್ರೆ ಅವ್ರ ಪಾಡ್ಗವ್ರು ಹೋಗ್ತಾರೆ. ನೀವು ನಾವು ಬೇಕಾದ್ರೆ ನಮ್ಮ ಬಳಿಕ ನಾವು ಅವರನ್ನ ನಾವಿರೋ ಜಾಗಕ್ಕೆ ಕರೆದುಕೊಂಡು ಬಂದ್ವಿ. ಬಂದ ತಕ್ಷಣ ಹಾವು ಪರೀಕ್ಷಿಸಬೇಕಾಗಿದೆ ಅಂತ ಹೇಳಿ ಹೇಮಂತ್ ಮತ್ತು ಗಿರಿಕುಮಾರ್ ಅನ್ನುವ ಇಬ್ರು ಬ್ಯಾಗ್ ತೆಗೆಯಲು ಮುಂದಾದ್ರು. ಅವರ ಬ್ಯಾಗ್ ಒಳಗೆ 3 ಜೋಡಿ ಗ್ಲೌಸ್, ಟೇಪ್, ತೂಕ ಮಾಡೋ ಮಾಪನ, ಗ್ಲಾಸ್ ಮತ್ತು ಒಂದಿಷ್ಟು ಭತ್ತ ಇತ್ತು. ನಮ್ಮಲ್ಲಿ ಅವರು ಹಾವು ತರುವಂತೆ ಪದೇ ಪದೇ ಕೇಳಿಕೊಂಡ್ರು. ಆಗ ನಾವು ಮಾದನಾಯಕನಹಳ್ಳಿ ಪೊಲೀಸರ ಸಹಾಯದಿಂದ ಅವರನ್ನ ಸುತ್ತುವರೆದೆವು. ಈ 4 ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿದ್ದೇನೆಂದ್ರೆ, ಇವರಿಗಿಬ್ಬರು ಬಾಸ್ ಇದ್ದಾರೆ. ಅವರೇ ನಾರಾಯಣ ಹಾಗೂ ಕೃಷ್ಣಮೂರ್ತಿ. ಈ ಇಬ್ಬರು ಡೀಲನ್ನೆಲ್ಲ ಮಾಡೋದು ಅಂತ ಅವರಿಗೂ ಬಲೆ ಬೀಸಿದ್ವಿ. ಆಗಿದೆ. 4 kg ಬಂತು. 4 ಮುಕ್ಕಾಡಿದೆ ಸರ್. 4 ಮುಕ್ಕಾಡಿದೆ. ಅದೇನೋ ರೌಂಡ್ಸ್ ಎಲ್ಲ ಟೇಪರ್ ಎಲ್ಲ ಚೆಕ್ ಮಾಡಿದ್ರಾ? ಎಲ್ಲ ಮಾಡಿದ್ದಾರೆ ಸರ್, ಎಲ್ಲ ಆಗಿದೆ. ಏನಂದ ಅವನು? ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಬಟ್ ಅದೇ ನೀವು ರೇಟ್ ಸ್ವಲ್ಪ ನೋಡ್ಬೇಕು. ಯಾಕಂದರೆ ಲಾಸ್ಟ್ ಟೈಮ್ 5 kg ಇದೆ ಅಂತ ಹೇಳಿದೆ ನಿಮಗೆ. ರೈಟ್ ಕೋಟ್ ಮಾಡ್ತೀನಿ. ನಿಮ್ಮ ಹತ್ರ ನೀವು ಕಡಿಮೆ ಹೇಳ್ಬಿಟ್ಟು ಸರ್, ಆ ಕಡೆ ಅಲ್ಲಿ ಅದು ನನ್ನ ಪ್ರಾಬ್ಲಮ್ ಅಲ್ಲ ಸರ್. ಯಾಕಂದ್ರೆ ಆ ಕಡೆ ಏನು ಫಿಕ್ಸ್ ಮಾಡಿರ್ತಾರೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾನು ನಿಮ್ಗೆ ಹೇಳ್ತೀನಿ, ಅಥವಾ ನನ್ನ ಜೊತೆ ಸಾಕು. ನಿಮ್ಗೆ ಏನು ಭಯ ಗೀಯ ಅವ್ರು ಯಾರು ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮವರೇ ಹೇಳ್ತಾರೆ. ದುಡ್ಡು ಕೊಟ್ಟು ಕೆಲಸ ಜವಾಬ್ದಾರಿ ನಮ್ಮದು. ಅದೊಂದೇ ಸರ್ ನಂಬಿಕೆಯಿಂದ ಬಂದಿರೋದು. ಇನ್ಯಾಕೆ ನಾನು ತಿರುಗಿ ಎಲ್ಲ ರಿಪೀಟ್ ಎಲ್ಲ ಬರೋಕ್ಕೆ ಹೋಗಲ್ಲ.
ರಿಯಲ್ ಎಸ್ಟೇಟ್ ವ್ಯವಹಾರದ ಜೊತೆಗೆ ಹಾವಿನ ಬಿಸ್ನೆಸ್ ಮಾಡೋ ಈ ಇಬ್ಬರನ್ನು ಪೊಲೀಸರು ಬಂಧಿಸಿದ್ರು. ಆದ್ರೆ ತಮಾಷೆ ಗೊತ್ತಾ, ಕೋಟಿ ಕೋಟಿ ಡೀಲ್ ಮಾತನಾಡುತ್ತಿದ್ದ ಇವರ ಬಳಿ 1 ರೂಪಾಯಿನೂ ಇಲ್ಲ. ಅಲ್ಲದೆ ಈ ಹಾವನ್ನ ಖರೀದಿಸೋ ನಿಜವಾದ ಪಾರ್ಟಿ ಯಾರು ಅನ್ನೋದು ಇವರಿಗೆ ಗೊತ್ತಿಲ್ಲ. ಇವರಿಗೆ ಯಾರು ಹಣ ತಂದು ಕೊಡ್ತಾರೆ ಅನ್ನೋದು ಕೂಡ ತಿಳಿದಿಲ್ಲ. ಆದ್ರೆ ಹಣ ಬರುತ್ತೆ ಅನ್ನೋ ಭ್ರಮೆಯಿಂದ ಇವರೆಲ್ಲ ಕಾನೂನು ಬಾಹಿರ ಕೃತ್ಯಕ್ಕೆ ಮುಂದಾಗಿದ್ದಾರೆ. ದಿಢೀರಾಗಿ ಹಣ ಸಂಪಾದಿಸಬೇಕು, ಶ್ರೀಮಂತರಾಗಬೇಕು ಅನ್ನೋ ಆಸೆಯಿಂದ ಅನೇಕರು ಮೋಸದ ಜಾಲಕ್ಕೆ ಸಿಲುಕಿ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ. ಜೊತೆಗೆ ಮುಗ್ಧ ಪ್ರಾಣಿಗಳ ವಿನಾಶಕ್ಕೆ ಕಾರಣರಾಗುತ್ತಿದ್ದಾರೆ. ಸ್ನೇಹಿತರೆ, ನೋಡುದ್ರಲ್ಲ ಯಾವ ರೀತಿ ಇದು 2 ತಲೆ ಡೀಲ್ ನಡೆಯುತ್ತೆ ಅಂತ. ಇಂಥ ಗ್ಯಾಂಗ್ ಬಗ್ಗೆ ಸದಾ ಎಚ್ಚರದಿಂದಿರಿ. ಇಂಥ ಮಾಫಿಯಾ ನಿಮ್ಮನ್ನೇನಾದರೂ ಸಂಪರ್ಕಿಸಲು ಬಂದರೆ ತಕ್ಷಣ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿ. ಅಲ್ಲದೆ ಈ ಮುಗ್ಧ ಜೀವಿಯ ಬಗ್ಗೆ ಸದಾ ಕರುಣೆಯಿಂದಿರಿ. ಮೂಢನಂಬಿಕೆ ಬಿಟ್ಟು ಬಿಡಿ, ಯಾವ ಅದೃಷ್ಟನೂ ಬರೋದಿಲ್ಲ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಇಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.